ವಕೀಲರ ಸಂಘದ ಚುನಾವಣೆ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ವಕೀಲರ ಸಂಘಕ್ಕೆ ಚುನಾವಣೆ ನಡೆದು ತಾಲೂಕು ಅಧ್ಯಕ್ಷರಾಗಿ ಜಯರಾಮೇಗೌಡ, ಉಪಾಧ್ಯಕ್ಷರಾಗಿ ಸೌಭಾಗ್ಯ ಅವರು ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರಮೇಶ್ ಬಾಬು ತಿಳಿಸಿದರು. ಒಟ್ಟು 64 ಮತದಾರರಿದ್ದು ಒಬ್ಬರು ಗೈರು ಹಾಜರಾಗಿ 63 ಮತಗಳು ಮತದಾನವಾಗಿದ್ದು 38 ಮತಗಳು ಪಡೆದು ಜಯರಾಮೇಗೌಡ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಸ್ನೇಹಿತರು ಮತ್ತು ಸಹಪಾಠಿ ವಕೀಲರು ಸಿಹಿ ಹಂಚಿ ಶುಭ ಹಾರೈಸಿದರು. ಇದೇ ವೇಳೆ ವಕೀಲರಾದ ರಾಧಾಕೃಷ್ಣ ಮಾತನಾಡಿ, ಜಯರಾಮೇಗೌಡ ಅವರ ಗೆಲುವಿಗೆ ಮತದಾನ ಮಾಡಿದ ಎಲ್ಲ ಮತದಾರರಿಗೆ ಹಾಗೂ ನಮ್ಮ ಆತ್ಮೀಯರಿಗೆ ಧನ್ಯವಾದಗಳು. ನಮ್ಮ ಅಧ್ಯಕ್ಷರು ಎಲ್ಲ ವಕೀಲರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಾ ಬರುತ್ತಿದ್ದಾರೆ. ಅವರ ವ್ಯಕ್ತಿತ್ವ ಹಾಗೂ ಅವರ ನಡತೆಯ ಕಂಡು ಸತತ 6ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆಂದರು. ನೂತನ ಅಧ್ಯಕ್ಷ ಜಯರಾಮೇಗೌಡ ಸಹ ಮಾತನಾಡಿ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಈ ದಿನ ಏನು ಚುನಾವಣೆಯನ್ನ ನಿಗದಿಪಡಿಸಿದ್ವಿ ಆ ದಿನಾಂಕದಂತೆ ಶಾಂತಿಯುತವಾಗಿ ನಮ್ಮ ಅಸೋಸಿಯೇಷನ್ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಜಯರಾಮೇಗೌಡರವರು ಜಯಶೀಲರಾಗ್ಲಿಕ್ಕೆ ಯಾರ್ಯಾರು ಶ್ರಮಿಸಿದ್ದಾರೆ ಮತ್ತು ನಮ್ಮ ಟೀಮ್ ಏನಿದೆ ಎಲ್ಲ ಶ್ರಮಿಸಿ ಹಗಲು ರಾತ್ರಿಯಿಂದ ಶ್ರಮ ಪಟ್ಟು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಅವರು ನಮ್ಮ ಅಸೋಸಿಯೇಷನ್ ಅಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲಾ ವಕೀಲರಿಗೆ ಸ್ಪಂದಿಸಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಬಂದಿರೋ ಕಾರಣದಿಂದ 6ನೇ ಬಾರಿಗೆ ಈ ಸತಿ ಅಧ್ಯಕ್ಷರನ್ನ ಆಯ್ಕೆಯಾಗಿ ಮಾಡಿರ್ತಕ್ಕಂತಹ ಎಲ್ಲಾ ನಮ್ಮ ವಕೀಲರ ಮಿತ್ರರಿಗೂ ಹಾಗೂ ಎಲ್ಲಾ ಪತ್ರಕರ್ತರಿಗೂ ನಮ್ಗೇನು ಸಹಕಾರ ಕೊಟ್ಟು ನಮ್ಮ ಮುಂದೆ ಏನ್ ನಡ್ಕೊಂಡು ಬಂದಿದ್ದಾರೆ ಅವ್ರ ಮುಂದೇನು ಆ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಅವರಲ್ಲಿ ಕೇಳ್ಕೊಂತ ಎಲ್ಲರಿಗೂ ಶುಭಾಶಯ. ಸುಮಾರು 77 ವರ್ಷಗಳಿಂದ ವಕೀಲ ವೃತ್ತಿಯನ್ನ ಈ ನ್ಯಾಯಾಲಯದಲ್ಲಿ ನನ್ನ 6ನೇ ಬಾರಿಗೆ ವಕೀಲರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾಗೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ನನ್ನ 2 ವರ್ಷ ಅವಧಿಯಲ್ಲಿ ಎಲ್ಲಾ ವಕೀಲ ಮಿತ್ರರ ಯೋಗಕ್ಷೇಮ ಮತ್ತು ಕುಂದುಕೊರತೆ ಅವನ್ನ ನೀಗಿಸುತ್ತೇನೆ ಅಂತ ಹೇಳ್ತಾ, ಅವರ ಯಾವುದೇ ಹಕ್ಕುಗಳನ್ನ ಜೊತೆ ಆದ್ರೂ ಕೂಡ ನಾನು ಮುಂದೆ ನಿಂತು ಹೋರಾಡುತ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮಲ್ಲಿ ಒಂದು ಮಾತು, ಈಗ ಅಥವಾ ನ್ಯಾಯಾಲಯದ ಹೊರಗಾಗ್ಲಿ ಎಲ್ಲಾ ವಕೀಲ ಮಿತ್ರರಿಗೂ ಯಾವುದೇ ಕಷ್ಟ ಬಂದಾಗ ಅಥವಾ ಕಾನೂನು ಸಮಸ್ಯೆ ಆದಾಗ ಅಥವಾ ಯಾವುದೇ ತೊಂದರೆ ಆದಾಗ ಮುಂದಾಳತ್ವ ವಹಿಸಿ ಅವರನ್ನ ನಾನು ಕಾಪಾಡ್ಕೊಂಡ್ ಬರ್ತೀವಿ ಮತ್ತು ಸಹಕಾರ ನೀಡ್ತೀವಿ. ಅದು ಕಟ್ಟಡ ವಿಷಯಕ್ಕೆ ಬಂದ್ರೆ ಅದು ಸರ್ಕಾರದ ಪಾಲಿಸಿ, ಅದು ಉಚ್ಚ ನ್ಯಾಯಾಲಯ ನೋಡ್ಕೊಳ್ತದೆ, ಅದು ನಮ್ಮ ಈಗಾಗಲೇ ನನ್ನ ಹಿಂದಿನ ಅಧ್ಯಕ್ಷರ ಕಾಲದಲ್ಲಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿ ಕಟ್ಟಡ ನಿರ್ಮಾಣ ಆಗಿದೆ. ಅದು ಸರ್ಕಾರದ ಪಾಲಿಸಿ ಇರೋದ್ರಿಂದ ಅದರ ಪ್ರಕಾರ ಆದರೂ ಕೂಡ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯದ ಬಗ್ಗೆ ನಾನು ಹೈಕೋರ್ಟ್ ಅಲ್ಲಿ ಮತ್ತೆ ಎಲ್ಲ ಮಿತ್ರರೊಂದಿಗೆ ನಿಯೋಗ ಹೋಗಿ ನಾನು ಸರಿಪಡಿಸಬೇಕು. ಥ್ಯಾಂಕ್ ಯು.